ಬದ್ರುದ್ದೀನ್ ಶಾ ವೆಲ್ಫೇರ್ ಅಸೋಸಿಯೇಷನ್ ರಾಷ್ಟ್ರೀಯ ಅಧ್ಯಕ್ಷರಾದ ವೈ ಶಶಿಕುಮಾರ್ ಅವರು ನೂರಾರು ಸಂಖ್ಯೆಯಲ್ಲಿ ನಾಗರಿಕರಿಗೆ ನಿವೇಶನ ಹಾಗೂ ಮನೆಗಳನ್ನ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಹಣವನ್ನ ಪಡ್ಕೊಂಡು ಕೋಟ್ಯಾಂತರ ಹಣವನ್ನ ವಂಚಿಸಿದ್ದಾರೆ ಅಂತ ಹೇಳ್ಬಿಟ್ಟು ಹೋರಾಟಗಾರರಾದಂತಹ ಕೋಲಾರ ಸಂದೇಶ್ ಹಾಗೂ ಇನ್ನೊಬ್ಬ ವ್ಯಕ್ತಿಯಾದಂತಹ ಶಂಕರ್ ಎನ್ನುವರು ಆರೋಪವನ್ನ ಮಾಡಿದ್ರು. ಈ ಒಂದು ಆರೋಪದ ಬೆನ್ನಲ್ಲೇ ಬದ್ರುದ್ದೀನ್ ಶಾ ವೆಲ್ಫೇರ್ ಅಸೋಸಿಯೇಷನ್ ರಾಷ್ಟ್ರೀಯ ಅಧ್ಯಕ್ಷರಾದ ವೈ ಶಶಿಕುಮಾರ್ ಅವರು ಹೊಸಕೋಟೆ ನಗರದಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ನನ್ನ ವಿರುದ್ಧದ ಆರೋಪ ಸತ್ಯಕ್ಕೆ ದೂರವಾಗಿದ್ದು, ನಾನು ಹಾಗೂ ನನ್ನ ಸಂಸ್ಥೆಯಿಂದ ಯಾವುದೇ ವಂಚನೆ ನಡೆದಿಲ್ಲ. ಇದೊಂದು ನಮ್ಮ ತೇಜೋವಧೆ ಮಾಡುವ ಉದ್ದೇಶವಾಗಿದೆ ಅಂತ ತಿಳಿಸಿದ್ರು. ಅಷ್ಟೇ ಅಲ್ಲದೆ ಹಣ ಡಬಲ್ ಮಾಡೋ ವಿಚಾರ ಹಾಗೂ ನಿವೇಶನಗಳನ್ನ ಕೊಡಿಸುವ ವಿಚಾರದಲ್ಲಿ ನನ್ನಿಂದ ಯಾವ ಕುಟುಂಬಗಳಿಗೂ ವಂಚನೆಯಾಗಿಲ್ಲ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ನ್ಯಾಯಾಲಯದಲ್ಲಿ ಮೊಕದ್ದಮೆ ದಾಖಲಾಗಿದೆ, ವಿಚಾರಣೆ ಹಂತದಲ್ಲಿದೆ. ವಿಷಯ ಕೋರ್ಟ್ನಲ್ಲಿ ಇರುವಾಗ ಈ ರೀತಿ ಇಲ್ಲಸಲ್ಲದ ಆರೋಪ ಮಾಡೋದು ಸರಿಯಲ್ಲ. ಶಂಕರ್ ಹಾಗೂ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಸಂಘಟನೆಯ ಕೋಲಾರ ಸಂದೇಶ್ ಅವರು ನನ್ನ ವಿರುದ್ಧ ಮಾಡುತ್ತಿರುವ ಎಲ್ಲ ಆರೋಪಗಳು ಸಂಪೂರ್ಣ ಸುಳ್ಳು ಮತ್ತು ಆಧಾರರಹಿತ. ಸಂಘಟನೆಗಳಿಗೆ ಸೂಕ್ತ ದಾಖಲೆಗಳನ್ನು ನೀಡದೆ ವಿನಾಕಾರಣ ನನ್ನ ಸಂಸ್ಥೆ ಹಾಗೂ ನನ್ನ ವಿರುದ್ಧ ಪಿತೂರು ಮಾಡಿ ಸಮಾಜದಲ್ಲಿ ನನ್ನನ್ನು ತೇಜೋವಧೆ ಮಾಡುವ ಹುನ್ನಾರ ನಡೆದಿದೆ. ಸಂಸ್ಥೆಯ ಘನತೆಗೆ ಕುಂದು ತರಲು ಮತ್ತು ಸಾರ್ವಜನಿಕರಲ್ಲಿ ಗೊಂದಲ ಸೃಷ್ಟಿಸಲು ಈ ರೀತಿ ಅಪಪ್ರಚಾರ ಮಾಡಲಾಗ್ತಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಕೋರ್ಟ್ನಲ್ಲಿ ಪ್ರಕರಣ ನಡೆಯುತ್ತಿರುವುದರಿಂದ ಸತ್ಯಾಸತ್ಯತೆ ಶೀಘ್ರದಲ್ಲೇ ಹೊರಬರುತ್ತೆ. ಸಾರ್ವಜನಿಕರು ಹಾಗೂ ಸಂಘಟನೆಯ ಫಲಾನುಭವಿಗಳು ಯಾವುದೇ ಸುಳ್ಳು ವದಂತಿಗಳಿಗೆ ಕಿವಿಗೊಡಬಾರದು. ಈಗಾಗಲೇ ಶಂಕರ್ ಹಾಗೂ ಅವರ ಕುಟುಂಬದವರ ವಿರುದ್ಧ ಜಾತಿ ನಿಂದನೆ ಪ್ರಕರಣ ದಾಖಲಾಗಿದೆ ಹಾಗೂ ಅವರೇ ನನಗೆ ಹಣ ಕೊಡದೆ ಮೋಸ ಮಾಡಿರುವ ಕುರಿತು ಚೆಕ್ ಬೌನ್ಸ್ ಪ್ರಕರಣ ನ್ಯಾಯಾಲಯದಲ್ಲಿ ನಡೆಯುತ್ತಿದೆ. ಆದರೆ ಸುಮ್ಮನೆ ನನ್ನ ಮೇಲೆ ಇಲ್ಲಸಲ್ಲದ ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದಾರೆ. ನಾನು ಈ ಕೂಡಲೇ ಮಾನನಷ್ಟ ಮೊಕದ್ದಮೆಯನ್ನು ಸಹ ದಾಖಲು ಮಾಡ್ತೇನೆ ಅಂತ ಹೇಳ್ಬಿಟ್ಟು ಚೆಕ್ ಬೌನ್ಸ್ ಪ್ರಕರಣಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಸಹ ಬಿಡುಗಡೆ ಮಾಡಿದ್ರು. ನನ್ನ ಹೆಸರು ಶಶಿಕುಮಾರ್ ಅಂತೇಳಿ, BBB ಎಸ್ಟಾಬ್ಲಿಷ್ ಆರ್ಗನೈಸೇಷನ್ ನಾನು ನ್ಯಾಷನಲ್ ಪ್ರೆಸಿಡೆಂಟ್ ಇದ್ದೀನಿ. ನನ್ನ ಬಗ್ಗೆ ಮತ್ತೆ ನನ್ನ ಸಂಸ್ಥೆ ಬಗ್ಗೆ ಇವರು ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ವಿಚಾರ ಏನು ಅಂತಂದ್ರೆ, ಶಂಕರ್ ಅನ್ನೋವ್ರ ಮೇಲೆ ನಾನು ಈಗ 2 ವರ್ಷದಿಂದ ನಾನು ಹಣಕಾಸಿನ ವಿಚಾರಕ್ಕೆ ನಾನಿಲ್ದೇ ಅಂತ ಸಮಯದಲ್ಲಿ ರೌಡಿಗಳನ್ನ ಕರ್ಕೊಂಡು ಬಂದು ನನ್ನ ಮನೆಯಲ್ಲಿ ನುಗ್ಗಿ ನನ್ನ ಹೆಂಡತಿನ ಮಕ್ಕಳನ್ನ ಎಲ್ಲನೂ ಅಲ್ಲೇ ಮಾಡಿರ್ತಾರೆ. ಅದ್ರ ವಿಚಾರವಾಗಿ ಅಟ್ರಾಸಿಟಿ ಕೇಸ್ ಆಗಿರ್ತದೆ. ಅದು ಆಲ್ರೆಡಿ ಕೋರ್ಟಲ್ಲಿ ನಡೀತಾ ಇದೆ. ಅದಾದ್ಮೇಲೆ ನನಗೆ ಆತ ಸುಮಾರು 1,30,00,000 ಅಷ್ಟು ದುಡ್ಡು ಕೊಡಬೇಕು. ಆ ದುಡ್ಡಿನ ವಿಚಾರವಾಗಿ ನಾನು ಚೆಕ್ ಬೌನ್ಸ್ ಕೇಸ್ ಕೂಡ ಮಾಡಿ ಅದು ಕೂಡ ಕೋರ್ಟಲ್ಲಿ ನಡೆಸ್ತಾ ಇದ್ದೀನಿ. 2 ಕೇಸ್ ಅವನ ಮೇಲೆ ನಡೀತಾ ಇದ್ರು ಕೂಡ. ಈಗ ಪ್ರೆಸೆಂಟ್ 2 ವರ್ಷ ಬಿಟ್ಟು ಈಗ ಹೋಗ್ಬಿಟ್ಟು ಬೆಂಗಳೂರಲ್ಲಿ ನಾನು ಕೆಂಗೇರಿ ನಿವಾಸಿ ಅಂತ ಹೇಳ್ಬಿಟ್ಟು ಸುಳ್ಳು ಅಡ್ರೆಸ್ ಕೊಟ್ಟು ಅಲ್ಲೂ ಕೂಡ ಕಮಿಷನರ್ ಅಲ್ಲಿ ದೂರು ಕೊಟ್ಟಿದ್ದಾನೆ. ಹಾಗಾಗಿ ನನಗೆ ಕೂಡ ಒಂದು ಫೋನ್ ಕರೆ ಬರ್ತದೆ, ಈ ತರ ನಿಮ್ಮ ಮೇಲೆ ಒಂದು ಆರೋಪ ಬಂದಿದೆ, ನೀವು ಬಂದು ವಿಚಾರಣೆಗೆ ಹಾಜರಾಗಿ ಅಂತ ಕೇಳ್ತಾರೆ. ನಾನು ಅಲ್ಲಿ CCBಗೆ ನಾನು ಹೋಗ್ತೀನಿ. ಅಲ್ಲಿ ಹೋಗಿ ನಾನು ಅವ್ರ ಮೇಲೆ ಆಗದಂತ ಕೇಸು ಮತ್ತೆ ಅವನ ಮೇಲೆ ನನಗೆ ಕೊಡ್ಬೇಕಾದಂತ ದುಡ್ಡು ಸಾಕ್ಷಿಗಳು ನಾನೆಲ್ಲರನ್ನು ಕೊಟ್ಟು ಬಂದಿರ್ತೀನಿ. ಅದಾದ್ಮೇಲೆ ಈಗ ಈ ತರ ಒಂದು ಯಾರನ್ನೂ ಎತ್ಕಟ್ಟುವಂಥದ್ದು, ನನ್ನ ಮೇಲೆ ಸುಳ್ಳು ಆರೋಪಗಳು ಮಾಡುವಂಥದ್ದು, ಈ ತರದೆಲ್ಲಾನು ಮಾಡ್ತಾ ಇದ್ದಾರೆ. ಮತ್ತೆ ಆತ ನನಗೆ ಕೊಡ್ಬೇಕಾದಂತ ಎವಿಡೆನ್ಸ್ಗೂ ಕೂಡ ನನ್ನ ಹತ್ರ ಎಲ್ಲ RTGS ಮಾಡಿದ್ದೀನಿ. ಆತ ಯಾವ ತರ ಮಾಡ್ತಾನೆ ಅಂತಂದ್ರೆ, ಆತನು ಸ್ವಂತ ಅಕೌಂಟ್ಗೆ ಆತನು ಕೂಡ ಹಾಕೊಳ್ಳಲ್ಲ. ಆತನ ತಂಗಿ ಕೈಲಿ ಕ್ಯಾಶ್ ತಗೊಳ್ಳೋವಂಥದ್ದು, ಅವ್ರ ತಂಗಿ ಅಕೌಂಟ್ಗಳಿಗೆ ಹಾಕ್ಸ್ಕೊಳ್ಳೋವಂಥದ್ದು, ಈ ತರದೆಲ್ಲಾನು ಮಾಡುವಂಥದ್ದು. ಡೈರೆಕ್ಟ್ ಆಗಿ ಆತನ ಅಕೌಂಟ್ಗೆ ಹಾಕ್ಸ್ಕೊಳ್ಳಲ್ಲ. ಈ ತರದ ಆತ ನಿಜವಾಗ್ಲೂ ಮೋಸ ಮಾಡ್ತಾರದು ಆತ. ನನ್ನ ಅಕೌಂಟಿನ ಆತನಿಗೆ 88,90 ಲಕ್ಷ ಅಷ್ಟು ನಾನು RTGS ಮುಖಾಂತರ ಅಕೌಂಟ್ ದುಡ್ಡು ಕೊಟ್ಟಿದ್ದೀವಿ. ಮೊದಲನೇದಾಗಿ ಮುಖಿತು ಕ್ಯಾಶ್ ಆಗಿ ಕೊಟ್ಟಿದ್ದೀವಿ. ಇದು ನನ್ನ ಹತ್ರ ಪ್ರೂಫ್ ಇದೆ. ಅದಕ್ಕೆ ಸಂಬಂಧಪಟ್ಟಂತದ್ದು ಆತ ಮಾಡಿಕೊಟ್ಟಂತ ಒಂದು ಸಾಲಗಾರರು ಪತ್ರ ಕೂಡ ಇದೆ. ಇದು ಗೊತ್ತಿಲ್ಲದೆ ನೋಟ್ರಿನೂ ಮಾಡ್ಸಕ್ಕಾಗಲ್ಲ. ಆತ ಬಂದು ಡೈರೆಕ್ಟ್ ನೋಟ್ರಿನೇ ಮಾಡಿಕೊಟ್ಟು ಹೋಗಿರೋಂಥದ್ದು ಇಷ್ಟು ಇದೆ. ಮತ್ತೆ ಆತನ ಮೇಲೆ ನಾನು FIR ಮಾಡಿದಂಥದ್ದು ಕೂಡ ಇದೆ. 2 ವರ್ಷದಿಂದ. ಮತ್ತೆ ಈ ತರ ನನ್ನ ಮೇಲೆ ಅಲ್ಲಿ ಇಲ್ಲಿ ಅಪಪ್ರಚಾರ ಮಾಡಬಾರ್ದು ಅಂತ ಹೇಳಿ ನಾನು ಸ್ಟೇ ತಗೊಂಡ್ ಬಂದಿದ್ದೀನಿ. ಆ ಸ್ಟೇ ಕಾಪಿ ಕೂಡ ಇದೆ. ಮತ್ತೆ ಚೆಕ್ ಬೌನ್ಸ್ ಸಂಬಂಧಪಟ್ಟಂತದ್ದು ಆಲ್ರೆಡಿ ಅದು ಕೂಡ ನಡೀತಾ ಇದೆ. ಇಷ್ಟೆಲ್ಲಾನು ಇದ್ರು ಕೂಡ ಈತ ನನ್ನ ಮಾನಸಿಕವಾಗಿ ನಾನು SC ಅನ್ನೋ ಕಾರಣಕ್ಕೆ ನನ್ನ ಜೊತೆಯಲ್ಲಿದ್ದು ಬೆಳೆದಂತವ್ರು ಇವರೆಲ್ಲಾನು. ಅವನ ಮನೆಗೆ ಏನ್ ಬೇಕಾದ್ರೂ ನಾನು ಕೂಡ ಸಹಾಯ ಮಾಡಿದ್ದೀನಿ. ಅವನ ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದೀನಿ. ನನ್ನ ಹತ್ರ ಚೆನ್ನಾಗಿದ್ದು ನಾನು ಚೆನ್ನಾಗಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರ, ದುಡ್ಡುಗೋಸ್ಕರ ಇವರು ಈ ತರ ಎಲ್ಲ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಮೀಡಿಯಾ ಮಿತ್ರರಲ್ಲಿ ಕೇಳ್ಕೊಳ್ಳೋದೇನಂತಂದ್ರೆ, ಈ ತರ ಸುಳ್ಳು ಸುದ್ದಿಗಳನ್ನ ಹಬ್ಸಿ ನನ್ನ ಮೇಲೆ ತೇಜೋವಧೆ ಮಾಡ್ತಾರೆ. ನನಗೂ ಕೂಡ ಒಂದು ಫ್ಯಾಮಿಲಿ ಇದೆ, ನನಗೂ ಕೂಡ ಮಕ್ಕಳಿದ್ದಾರೆ. ನಾಳೆ ದಿವಸ ನನ್ನ ಮಕ್ಕಳು ಎಲ್ಲಾದ್ರೂ ಓಡಾಡ್ಬೇಕಾದ್ರೂ ಕೂಡ ಹಿಂಸೆ ಆಗ್ತದೆ. ನನ್ನ ಫ್ಯಾಮಿಲಿ ಬದುಕಬೇಕಾದ್ರೆ ಹಿಂಸೆ ಆಗ್ತದೆ.
ಇದನ್ನ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದೀನಿ. ನನಗೆ ಕಾನೂನು ಮೇಲೆ ನಂಬಿಕೆ ಇದೆ, ನಾನು ಕಾನೂನು ಹೋರಾಟ ಮಾಡ್ತಾ ಇದ್ದೀನಿ. ಆತ ಕಾನೂನು ಮೇಲೆ ಗೌರವ ಇದ್ರೆ ಆತ ಕೂಡ ಕಾನೂನು ಹೋರಾಟ ಮಾಡಬೇಕು. ಇವತ್ತು ಜಡ್ಜ್ ಕೊಟ್ಟಂತ ತೀರ್ಪನ್ನು ಕೂಡ ಧಿಕ್ಕರಿಸ್ಬಿಡ್ತೀವಿ ಇವರು. ಈ ತರ ಮೀಡಿಯಾಗಳಲ್ಲಿ ಇನ್ನೊಂದು ಮತ್ತೊಂದೆಲ್ಲ ನನ್ನ ಮೇಲೆ ಸುಳ್ಳು ಆರೋಪಗಳನ್ನ ಮಾಡ್ಕೊಂಡು ನನ್ನ ತೇಜೋವಧೆ ಮಾಡ್ತಾ ಇದ್ದಾರೆ. ಎಲ್ಲ ಅವನು ಯಾವುದು ಆನೇಕಲ್ಲು ಬ್ಯಾಕ್ಗ್ರೌಂಡ್, ಅಲ್ಲಿ ಅವರು ಪೊಲಿಟಿಷಿಯನ್ ಬ್ಯಾಕ್ಗ್ರೌಂಡ್, ಅವರು ಹೆಂಡತಿ ಕಡೆಯವರು ಎಲ್ಲ ಟೀಮ್ ಕಟ್ಕೊಂಡು ನಿನ್ನೆ ಬಂದು ಇಲ್ಲಿ ನನಗಾಗದೇ ಇರೋರ ಜೊತೆ ಎಲ್ಲ ಇವರೆಲ್ಲ ಸೇರ್ಕೊಂಡು ಇದೊಂದು ಕುತಂತ್ರ ಇದು. ಆ ತರ ಕೊಡ್ಬೇಕಾದ್ರೆ ನನಗೆ ನನ್ನ ಅಕೌಂಟಿಗೆ 10 ರೂಪಾಯಿ ಬಂದಿದ್ರೆ ಈ ಕ್ಷಣ ಕೂಡ ನಾನು ಇಲ್ಲೇ ಈ ಕ್ಷಣದಲ್ಲಿ ಮಾಧ್ಯಮ ಮುಖಾಂತರ ನಾನು ಕ್ಲಿಯರ್ ಮಾಡೋದಕ್ಕೆ ರೆಡಿ ಇದ್ದೀನಿ. ಯಾರಿಗೋ ಹಾಕಿರೋ ದುಡ್ಡನ್ನ ಅವನು ಯಾರೋ ವ್ಯವಹಾರಗಳು ಮಾಡ್ಕೊಂಡಿರೋದು, ಅವ್ರು ನನಗ್ ಡ್ರಾ ಮಾಡ್ಕೊಟ್ರು, ಈ ತರದೆಲ್ಲ ಊಹಾಪೋಹಗಳ ಮಾತುಗಳು ಹೇಳ್ತಾರೆ. ಇವತ್ತು ನಾನು ಆತನ ಅಕೌಂಟ್ಗೆ ಹಾಕಿದ್ದೀನಿ, ನನ್ನ ಹತ್ರ ಪ್ರೂಫ್ ಇದೆ ನೋಡಿ, ನನಗೆ ಕೊಟ್ಟಂತ ಚಾಪ ಕಾಗದಗಳಿದಾವೆ, ಎಲ್ಲ ಇದೆ. ನನ್ನ ಅಕೌಂಟ್ಗೆ ದುಡ್ಡು ಹಾಕಿದ್ದೀನಿ, ಇದು ಸುಳ್ಳಾಗ್ತದ? ಆತ ನನ್ನ ಅಕೌಂಟ್ಗೆ 10 ಪೈಸೆ ಹಾಕಿದ್ದೇನ ದುಡ್ಡು? ಇದೆಲ್ಲಾನು ಮಾನಸಿಕವಾಗಿ ಹಿಂಸೆ ಕೊಡ್ಬೇಕು, ನಾನು ಕುಗ್ಗೋಗ್ಬೇಕು, ನಾನು ಒಂದು SC ಅನ್ನೋ ಒಂದು ಕಾರಣಕ್ಕೆ ತುಂಬಾ ನನಗೆ ತೊಂದರೆ ಕೊಡ್ತಾ ಇದ್ದಾನೆ. ಇದು ಆತ ಮುಂದುವರಿಸ್ಲಿ, ನಾನು ಕೂಡ ಕಾನೂನು ಹೋರಾಟ ಮುಂದುವರಿಸ್ತೀನಿ. ಅವ್ನು ನೋಡೋದಕ್ಕೆ ತುಂಬಾ ಇನ್ನೋಸೆಂಟ್ ತರ ಮಾತಾಡ್ತಾನೆ. ನಾನು ಅವ್ನಿಗೆ ಎಷ್ಟು ಬುದ್ಧಿ ಹೇಳಿದ್ದೀನಿ, ನನ್ನ ಜೊತೆಲಿ ಇದ್ದು ಬೆಳೆದಂತವ್ರು, ನಾನು ಅವ್ನಿಗೆ ತುಂಬಾ ಬುದ್ಧಿ ಹೇಳಿದ್ದೀನಿ. ಎಷ್ಟೋ ಕಡೆ ಅವನು ಏನೇನೋ ಇಲ್ಲಿಗಲ್ ಕೆಲ್ಸಕ್ಕೆ ಹೋಗ್ತಾ, ಅವನಿಗೆ ಬುದ್ಧಿ ಹೇಳಿದ್ದೀನಿ, ಈ ತರದೆಲ್ಲ ಮಾಡ್ಬೇಡ, ನಿಮ್ದೊಂದು ಜೀವನ ಐತೆ, ಮಕ್ಕಳೈತೆ, ನಾಳೆ ಯಾವುದೇ ಒಂದು ರೀತಿಯಾದ ಹೆಚ್ಚು ಕಮ್ಮಿ ಆದ್ರೆ ತೊಂದರೆ ಆಗ್ತದೆ. ನಾನು ಬುದ್ಧಿ ಹೇಳ್ದವನು ಇವತ್ತು ನನ್ನ ಮೇಲೆ ಈ ತರ ಅಪಪ್ರಚಾರಗಳು ಮಾಡ್ತಾ ಇದ್ದಾನೆ. ಆ CCBಗೂ ನಾವು ಅಷ್ಟೇ, ಇವತ್ತು ನಿಮ್ಗೆ ಯಾವ ತರ ತಪ್ಪು ಮಾಹಿತಿ ಕೊಟ್ಟೋ ಅಲ್ಲಿ ಕೂಡ ತಪ್ಪು ಮಾಹಿತಿ ಕೊಟ್ಟಿದ್ದೇನೆ. ಅದಕ್ಕೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ ನಾವು ಕೊಟ್ಟಿದ್ದೀವಿ. ಅಲ್ಲಿ ಕೂಡ ನಾನು ಪೊಲೀಸ್ ಮಹಾನಿರ್ದೇಶಕರ ಹತ್ರ ಹೋಗಿ ಕೂಡ ನಾನೇನ್ ಮಾಡಿಸ್ತೀನಿ, ಅಲ್ಲಿ ಪೊಲೀಸ್ ಮಹಾನಿರ್ದೇಶಕರು ಒಂದು ಆರ್ಡರ್ ಮಾಡ್ತಾರೆ, ಏನಂದ್ರೆ ಇಬ್ರಿಗೂ ಎಂಡಾಸ್ಮೆಂಟ್ ಕೊಟ್ಟು ಕೋರ್ಟಲ್ಲಿ ಇತ್ಯರ್ಥ ಪಡಿಸ್ಕೊಳ್ಳೋದಕ್ಕೇನೆ ಹೇಳಿ ಅಂತಾನು ಹೇಳಿರ್ತಾರೆ. ಹಾಗಾಗಿ ಅದು ಅಲ್ಲಿಗೆ ಮುಗ್ದಿದೆ. ಅವನು ಇಷ್ಟೆಲ್ಲ ಸಾಲದು ಅಂತ ಹೇಳ್ಬಿಟ್ಟು ಇವ ಮಾಡ್ತಾನೆ. ಸರ್, ಇವತ್ತು ಈ ಭಾರತದಲ್ಲಿ ಪ್ರತಿಯೊಬ್ಬರಿಗೂ ಒಂದು ರೈಟ್ಸ್ ಇದೆ. ಏನು, ಯಾರ್ಯಾರ ಮೇಲೆ ಬೇಕಾದ್ರೂ ನಾನು ಕಂಪ್ಲೇಂಟ್ ಕೊಟ್ಟು ನನ್ನ ಮೇಲೆ ಕೌಂಟರ್ ಕಂಪ್ಲೇಂಟ್ ಕೊಡ್ಬೋದು. 2 ವರ್ಷದಲ್ಲಿ ನಾನು ಕಂಪ್ಲೇಂಟ್ ಕೊಟ್ಟಾಗ ಆತ ಕೂಡ ಕಂಪ್ಲೇಂಟ್ ಯಾಕೆ ಕೊಡ್ಲಿಲ್ಲ? ಚೆಕ್ ಬೌನ್ಸ್ ಮಾಡಿದಾಗ ಆತ ಕೂಡ ನನ್ನ ಮೇಲೆ ಯಾಕೆ ಡೆಫಮೇಷನ್ ಹಾಕ್ಲಿಲ್ಲ? ಈ ತರದೆಲ್ಲಾನು ಉದ್ದೇಶಪೂರ್ವಕವಾಗಿ ಇದನ್ನ ಮಾಡ್ತಾ ಇರೋಂಥದ್ದು. ಸರ್, ಅಟ್ರಾಸಿಟಿ ಕೇಳೋದಕ್ ಬಂದಿತ್ತಲ್ಲ, ರೌಡಿಗಳನ್ನ ಕರ್ಕೊಂಡ್ ಬಂದು ನಾನಿಲ್ದೇ ಇರೋ ಸಮಯದಲ್ಲಿ ಮನೆ ನುಗ್ಗಿ ಹೆಂಡತಿನ ಮಕ್ಕಳನ್ನ ಹೊಡೆದಿದ್ದಾನೆ. ಅದಕ್ಕೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ ಆಲ್ರೆಡಿ ನನ್ಗೂ ಪೊಲೀಸ್ ಅವ್ರಿಗೂ ಕೊಟ್ಟಿದ್ದೀನಿ, ಕೋರ್ಟ್ಗೂ ಕೊಟ್ಟಿದ್ದೀನಿ. ಅದು ಕೋರ್ಟ್ ಅಲ್ಲಿ ನಡೀತಾ ಇದೆ. ಎರಡನೇದೇನಂತಂದ್ರೆ, ಇವತ್ತು ನಾವೊಂದು ರಿಯಲ್ ಎಸ್ಟೇಟ್ ಆಫೀಸು ಎಲ್ಲಾನು ಉದ್ಯಮದ ಒಂದು ನಡೆಸ್ತಾ ಇದ್ವಿ. ಅಲ್ಲಿ ಬಂದು ಏಕಾಏಕಿ ಒಂದು 20 ಜನನ ರೌಡಿಗಳನ್ನ ಕರ್ಕೊಂಡ್ ಬಂದು ಏಕಾಏಕಿ ಆಫೀಸ್ ಹತ್ರ ನುಗ್ಗಿ ಗಲಾಟೆ ಮಾಡ್ತಾನೆ. ನಮ್ನ ಕೇವಲವಾಗಿ ರೋಡಲ್ಲಿ ನಿಂತ್ಕೊಂಡು ಮಾತಾಡ್ತಾನೆ. ಅದಕ್ಕೆ ಸಂಬಂಧಪಟ್ಟಂತ CC ಕ್ಯಾಮ್ರಾಗಳು, ವಿಡಿಯೋಗಳು ಕೂಡ ನಾವು ಪೊಲೀಸ್ ಸ್ಟೇಷನ್ ಕೊಟ್ಟಿರ್ತೀವಿ. ಅದಾದ್ಮೇಲೆ ನೋಡಪ್ಪ, ನೀವು ಈ ತರವರು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿ ಓನರ್ ಕೂಡ ನಮ್ಮನ್ನ ಖಾಲಿ ಮಾಡಿಸ್ತಾರೆ. ಇವತ್ತು ಅವನಿಂದ ನಾವು ಆರ್ಥಿಕ ಸಂಕಷ್ಟನ ಎದುರಿಸ್ತಾ ಇದ್ದೀವಿ. ಆದ್ರೂ ಕೂಡ ನಮ್ನ ಇನ್ನಷ್ಟು ಕಾಡ್ತಾ ಇದ್ದಾನೆ. ಅವನು ಏನೇ ಕಾಡಿದ್ರು ಕೂಡ ನಾನು ಕಾನೂನಲ್ಲಿ ನನಗೆ ನಂಬಿಕೆ ಇದೆ, ನಾನು ಕಾನೂನು ಹೋರಾಟನೇ ಮಾಡ್ತೀನಿ. ಅವನು ಬೇರೆ ಯಾವುದೇ ಒಂದು ವ್ಯಕ್ತಿಗಳನ್ನ ಗುಂಪು ಕಟ್ಕೊಂಡು ಬಂದು ನನ್ನ ಮನೆ ಹತ್ರ ಬಂದು, ನಾನೇನು ಯಾವುದೇ ಒಂದು ಸರ್ಕಾರದ ಒಂದು ಪ್ರತಿನಿಧಿ ಅಲ್ಲ, ನಾನು ಒಂದು ಸರ್ಕಾರದ ಒಂದು ಎಂಪ್ಲಾಯ್ನೂ ಅಲ್ಲ, ನನ್ನ ಮನೆ ಹತ್ರ ಬಂದು ಸ್ಟ್ರೈಕ್ ಮಾಡ್ತೀನಿ ಅದು ಇದು ಅಂತ ಹೇಳಿ ಮಾತಾಡ್ತಾ ಇದ್ದಾರೆ. ಅವ್ರು ಹೇಗ್ ಮಾಡ್ತಾರೋ ಅವರು ಮಾಡೋಷ್ಟು ಅವ್ರಿಗಿದ್ರೆ ನಾನು ಕೂಡ ನನ್ನ ಒಂದು ಕಾನೂನು ಶಕ್ತಿ ನಾನು ಕೂಡ ಹೋರಾಟ ಮಾಡ್ತೀನಿ. ಈ ತರ ಎಲ್ಲಾ ಕಡೆನೂ ಅವನು ಒಂದೊಂದು ಕಡೆ ಒಂದೊಂದು ಸುಳ್ಳು ಮಾಹಿತಿಗಳನ್ನ ಕೊಡೋದು, ಜನಗಳ ಹತ್ರ ಅಪಪ್ರಚಾರ ಮಾಡಿಸೋಂಥದ್ದು, ಈ ತರದೆಲ್ಲ ಮಾಡ್ತಾ ಇದ್ದೀನಿ. ಇಂಥವೆಲ್ಲ ನಾನು ನೋಡಾದ್ಮೇಲೆ ನಾನು ಅವನ ಮೇಲೆ ಮಾನ ನಷ್ಟ ಮೊಕದ್ದಮೆ ಹೂಡಿರ್ತೀನಿ. ಅದು ಈ ತರದೆಲ್ಲಾನು ಈಗ ಸ್ಟೇ ಇದೆ. ಆದ್ರೂ ಕೂಡ ನಿನ್ನೆ ಅವನು ಕೋರ್ಟ್ನು ಕೂಡ ಧಿಕ್ಕರಿಸಿದ್ದಾನೆ. ಅದು ನೆಕ್ಸ್ಟ್ ಕಾನೂನಲ್ಲಿ ಅವ್ನಿಗೆ ಏನ್ ಪನಿಷ್ಮೆಂಟ್ ಆಗ್ತದೋ ಹಾಗೆ ಆಗ್ತದೆ. ಇದು ಒಂದು ಕ್ರಿಮಿನಲ್ ಕೇಸ್ ಕೂಡ ಹಾಗೆ ಆಗ್ತದೆ. ಯಾರ ಮುಖಗಳು ನಾನು ನೋಡೇ ಇರ್ಲಿಲ್ಲ. ಎಲ್ಲ ಅವನು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲ ರೌಡಿ ಬ್ಯಾಕ್ಗ್ರೌಂಡೇ ಇದೆ ಅವನಿಗೆ ಟೋಟಲ್. ಯಾಕಂದ್ರೆ ನಾನು ಫಸ್ಟ್ ನನ್ನ ಮನೆ ಹತ್ರನೇ ರೌಡಿಗಳನ್ನ ಕರ್ಕೊಂಡ್ ಬಂದು ಜಗಳ ಮಾಡಿಸಿರ್ತಾನೆ. ಇದೆಲ್ಲ ಆದ್ಮೇಲೆ ಕೂಡ ನಾನು ಆದಷ್ಟು ನಮ್ಗೆ ಈ ಲೋಕಲ್ ಅಲ್ಲಿ ಯಾಕೆ ಸುಮ್ನೆ ಬೇಡ, ಇವತ್ತಿಲ್ಲ ನಾಳೆ ಸೊರೋಗ್ತದೆ ಅಂತ ನಾವು ಅನ್ಕೊಂಡಿದ್ರೆ ಇವನು ದಿನೇ ಜಾಸ್ತಿ ಮಾಡ್ತಾ ಇದ್ದೇನೆ ಹೊರತು ಕಮ್ಮಿ ಮಾಡಿಲ್ಲ ನಾನು. ಹಾಗಾಗಿ ಕಾನೂನಲ್ಲಿ ಅವನಿಗೆ ಕಾನೂನು ಮೇಲೆ ನಂಬಿಕೆ ಇದೆ, ಕಾನೂನು ಹೋರಾಟ ಮಾಡ್ಬೇಕು. ಯಾಕಂದ್ರೆ ಇವತ್ತು ಚೆಕ್ ಬೌನ್ಸ್ ಕೇಸ್ ನಡೀತಾ ಇದೆ ಕೋರ್ಟ್ ಅಲ್ಲಿ, ಅಟ್ರಾಸಿಟಿ ಕೇಸ್ ನಡೀತಾ ಇದೆ. ಅವನಿಗೆ ಕಾನೂನಲ್ಲಿ ಒಂದು ಚೂರನು ಭಯ ಇಲ್ದಂಗೆ ಆಗ್ಬಿಟ್ಟಿದೆ. ಉದ್ದೇಶನ ಇಟ್ಕೊಂಡು ಇದೆಲ್ಲ ಮಾಡ್ತಾ ಇದ್ದಾನೆ ಅಷ್ಟೇ. ಆತ ಏನೇನೋ ಮಾತಾಡ್ತಾನೆ ಬಾಯಿಗೆ ಬಂದಂಗೆ. ಆಮೇಲೆ ಅದಕ್ಕೆಲ್ಲ ನಾನು ಉತ್ತರ ಅಲ್ಲಿ ನಾನು ಕೋರ್ಟಲ್ಲಿ ಕೊಟ್ಕೊಳ್ತೀನಿ. ಕೋರ್ಟ್ ಇದೆ, ಎಲ್ಲಾರ್ಗು ಒಂದೇ ನ್ಯಾಯ ಸಿಗ್ತದೆ. ಕೋರ್ಟಲ್ಲಿ ಯಾರು ತಪ್ಪಿರ್ತದೋ ಯಾರು ಸರಿ ಇರ್ತದೋ ಅನ್ನೋದು ಆ ಕೋರ್ಟ್ ಡಿಸೈಡ್ ಮಾಡ್ತದೆ. ಇಲ್ಲಿ ಯಾರೋ 3ನೇ ವ್ಯಕ್ತಿ ಬಂದು ಕೋರ್ಟಲ್ಲಿ ನಡೀತಾ ಇರೋಂಥದ್ರ ವಿಚಾರದಲ್ಲಿ ಬಂದು ತಲೆ ಹಾಕುವಂಥದ್ದು ಇಲ್ಲ. ಆತನೂ ಬಂದ್ರೆ ಕಾನೂನು ಹೋರಾಟ ಇದೆ ಎಲ್ಲಾರ್ಗು ಅಷ್ಟೇನೆ.